So right to liberty, ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 19 to 22. Article number 19 to 22. So article number 19, 20, 21 and 22, these all articles are explaining about the different types of the liberty of the citizen of India. According to article 19th of Constitution, so there is a freedom of speech and freedom of conduct the meeting and a freedom of create associations, and whenever move in the part of nation, and you should live in the any corner of this country or India. Along with these different things, liberty of occupation, liberty of profession, and any other different things according to article number 19th of the Constitution. 19ನೇ ವಿಧಿ ಅಡಿಯೊಳಗ ಎಂತಹ ಸ್ವಾತಂತ್ರ್ಯವನ್ನ ಕಲ್ಪಿಸಲಾಗಿದೆ ಅಂತಂದ್ರೆ, ಸೊ ಸ್ಪೀಚ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಅದ ರೀ, ಭಾಷಣ ಮಾಡ್ತಕ್ಕಂತಹ ಸ್ವಾತಂತ್ರ್ಯ, ಆಮೇಲೆ ಸಭೆಯನ್ನ ಸೇರ್ತಕ್ಕಂತಹ ಸ್ವಾತಂತ್ರ್ಯ, ನಂತರ ಸಂಘ ಸಂಸ್ಥೆಗಳನ್ನ ರಚನೆ ಮಾಡಿಕೊಳ್ತಕ್ಕಂತಹ ಸ್ವಾತಂತ್ರ್ಯ, ಹಾಗೇನೆ ರಾಷ್ಟ್ರದಾದ್ಯಂತ ಸೊ ಎಲ್ಲಿ ಬೇಕೋ ಅಲ್ಲಿ ಚಲಿಸ್ತಕ್ಕಂತಹ ಸ್ವಾತಂತ್ರ್ಯ, ಆಮೇಲೆ ಭಾರತದ ಯಾವುದೇ ಭಾಗದೊಳಗ ವಾಸವಾಗಿರುವಂತಹ ಸ್ವಾತಂತ್ರ್ಯ, ಯಾವುದೇ ತನಗಿಷ್ಟ ಬಂದಿರತಕ್ಕಂತಹ ವೃತ್ತಿ, ವ್ಯಾಪಾರ, ವಾಣಿಜ್ಯ, ಸೊ ಇವುಗಳನ್ನ ಗೈತಕ್ಕಂತಹ ಸ್ವಾತಂತ್ರ್ಯ 19ನೇ ವಿಧಿಯ ಅಡಿಯೊಳಗ ಭಾರತದ ನಾಗರಿಕನಿಗೆ ಇಂತಹ ಸ್ವಾತಂತ್ರ್ಯವನ್ನ ಕಲ್ಪಿಸಲಾಗಿದೆ. Then what is the explanation in the article number 20 of Constitution? ಸಂವಿಧಾನದ 20ನೇ ವಿಧಿಯೊಳಗ ಏನು ವಿಶ್ಲೇಷಣೆ ಅದ ಅಂತ ನೋಡಕತ್ತೀವಂದ್ರೆ, so when the citizen of this nation to break the law and orders, to consider that person as a criminal only, and there is no chance to provide the punishment to that person more than one time. And along with this, there is no chance to pressure on the citizen of this nation to tell evidence against himself. ನೋಡ್ರಿ, 20ನೇ ವಿಧಿಯ ಅಡಿಯೊಳಗ ಎಂತಹ ಒಂದು ಸ್ವಾತಂತ್ರ್ಯವನ್ನ ಕಲ್ಪಿಸಲಾಗಿದೆ ಅಂತಂದ್ರ, ಈ ರಾಷ್ಟ್ರದಲ್ಲಿರ್ತಕ್ಕಂತಹ ನಾಗರಿಕ ಯಾವಾಗ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾನಲ್ರಿ, ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದಾಗ ಮಾತ್ರ ಅವನನ್ನ ಅಪರಾಧಿ ಅಂತ ಪರಿಗಣಿಸಬೇಕು. ಆಮೇಲೆ ಒಂದ್ಸರಿ ಅಪರಾಧ ಮಾಡಿರ್ತಾನೆ ವ್ಯಕ್ತಿ, ಆ ಒಂದ್ಸರಿ ಮಾಡಿರ್ತಕ್ಕಂತಹ ಅಪರಾಧಕ್ಕ ಅವನಿಗೆ ಒಂದೇ ಸಾರಿ ಪನಿಷ್ಮೆಂಟ್ ಅನ್ನ ಕೊಡ್ಬೇಕು.
ಸೊ ಒಂದು ಅಪರಾಧಕ್ಕೆ ಪದೇ ಪದೇ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅದ್ರಂಗನೆ ಇದೇ 20ನೇ ವಿಧಿ ಅಡಿಯೊಳಗೆ ಇನ್ನಿಷ್ಟು ಅವಕಾಶ ಏನದಂದ್ರೆ, ಯಾರು ಅಪರಾಧ ಮಾಡಿರ್ತಾರಲ್ಲ ಆ ಅಪರಾಧ ಗೈಯಲ್ಪಟ್ಟಿರ್ತಕ್ಕಂಥವರಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿಯನ್ನು ಹೇಳಲಿಕ್ಕೆ ಒತ್ತಾಯ ಮಾಡುವಂಗ ಇಲ್ಲ. ಸೊ ಹಿಂಗ 20ನೇ ವಿಧಿ ಏನ್ ಮಾಡಿದ ಅಂತಂದ್ರೆ, ಕೆಲವೊಂದಿಷ್ಟು ಸ್ವಾತಂತ್ರ್ಯವನ್ನ, ಕೆಲವೊಂದಿಷ್ಟು ಅವಕಾಶವನ್ನ ಕಲ್ಪಿಸಿದ ವ್ಯಕ್ತಿಗೋಸ್ಕರ. ದೆನ್ what is in the article number 21 of constitution? 21ನೇ ವಿಧಿಯ ಅಡಿಯೊಳಗೆ ಏನದ ಸ್ವಲ್ಪ ಈ ಬಗ್ಗೆ ಅವಲೋಕನೆ ಮಾಡಕತ್ತೀವಿ ಅಂತಂದ್ರೆ, according to this article number 21 of constitution, to protect the life of citizen of this country and to protect the individual liberty of any person of this country. So this is the responsibility of government. By suppose if any disturbance to the life of a person of this nation or any disturbance to the individual liberty of any person of this society, in that situation to provide the punishment those which people is disturbing to the life of the other person of society and individual liberty of the another person of society. ನೋಡ್ರಿ, 21ನೇ ಆರ್ಟಿಕಲ್ ಎಂತಹ ಒಂದು ಸ್ವಾತಂತ್ರ್ಯವನ್ನ ಕಲ್ಪಿಸದಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವವನ್ನ ರಕ್ಷಣೆ ಮಾಡೋದು, ಆಮೇಲೆ ಅವನಿಗಿದ್ದಂತಹ ವ್ಯಕ್ತಿಗತ ಸ್ವತಂತ್ರ ಅಂತ ಐತಲ್ರಿ, ಇಂಡಿವಿಜುವಲ್ ಲಿಬರ್ಟಿ, ಆ ಸ್ವತಂತ್ರವನ್ನ ರಕ್ಷಣೆ ಮಾಡೋದು. ಸೊ ಇದು ಸರ್ಕಾರದ ಒಂದು ಜವಾಬ್ದಾರಿ ಅಂತ. ಈ ಅಂಶಕ್ಕೆ ಅಕಸ್ಮಾತ್ ಧಕ್ಕೆ ಬಂತು ಅಂತಂದ್ರೆ, ಯಾವ ಅಂಶಕ್ರಿ? ವ್ಯಕ್ತಿಗತ ಜೀವಕ್ಕ ಅಥವಾ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕ ಯಾವುದೋ ವ್ಯಕ್ತಿಯಿಂದ ಧಕ್ಕೆ ಬಂತು ಅಂತಂದ್ರೆ, ಅಂತ ಅಪರಾಧವನ್ನ ಕೈಗೊಂಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಕ್ರಮಗಳನ್ನ ಕೈಗೊಳ್ಳೋದು, ಅವನಿಗೆ ಶಿಕ್ಷೆಯನ್ನು ವಿಧಿಸೋದು, ಇಂತಹ ಒಂದು ಅವಕಾಶ ಆರ್ಟಿಕಲ್ 21 ಪ್ರಕಾರ ಅದ. ದೆನ್ ವಾಟ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 22 of constitution? So particularly article number 22, it is explaining about which person of nation is arresting by the police. At that period, what are the protection to that person? So these things are explaining in the article number 22 of the constitution. ವ್ಯಕ್ತಿಯನ್ನ ಪೊಲೀಸ್ನವರು ಬಂಧಿಸ್ತಾರಲ್ರಿ, ಬಂಧಿಸಿದಾಗ ಅವನಿಗೆ ಏನ ರಕ್ಷಣೆಗದವ, ಅವನಿಗೆ ಸಂಬಂಧಪಟ್ಟಂಗ ರಕ್ಷಣಾ ಕ್ರಮ ಏನ ಜರುಗಿಸಲಾಗ್ತದ ಅಂತ ಹೇಳಿ ಸೊ 22ನೇ ವಿಧಿ ಸ್ಪಷ್ಟೀಕರಿಸ್ತದ. ಸೊ ಹಾಗಾದ್ರೆ according to this 22 article, so what is the protection to the arrested person? ಬಂಧಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಏನ್ ರಕ್ಷಣೆ ಅದ 22ನೇ ವಿಧಿ ಪ್ರಕಾರ ಅಂತ ನೋಡಕತ್ತಂದ್ರ, ಸೊ when arrest the person at that period, when arresting the person at that period, why we are arresting to you, what are the causes of arrest, explain in front of that criminal. This is essential. And after the arrest, within 24 hours,
nearest court or nearest magistrate to physically present that criminal within the 24 hour in the any court, which court is nearby to that area, or which court is related to that area, or nearest magistrate. So without permission of the magistrate, there is no opportunity to continued his arrest. So this is 22nd ಕಾನ್ಸ್ಟಿಟ್ಯೂಷನ್. 22ನೇ ವಿಧಿ ಈ ತರನಾಗಿ ಅದರಿ. ಏನ್ರಿ, ವ್ಯಕ್ತಿಯನ್ನ ಬಂಧಿಸ್ತಕ್ಕಂತಹ ವೇಳೆಯೊಳಗ ಎದಕ್ಕೆ ಅವನನ್ನ ಬಂಧಿಸ್ಲಕತ್ತೀವಿ ಅಂತ ಹೇಳಿ ಬಂಧನದ ಕಾರಣಗಳನ್ನ ಹೇಳಬೇಕು. ಆಮೇಲೆ ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿನೇ ಸಮೀಪದ ನ್ಯಾಯಾಧೀಶರಂತಿರ್ತಲ್ಲ ಅಥವಾ ಸಮೀಪದ ನ್ಯಾಯಾಲಯ ಅಂತಿರ್ತಲ್ಲ, ಇಲ್ಲ ಯಾವ ಏರಿಯಾದೊಳಗ ವ್ಯಕ್ತಿಯನ್ನ ಬಂಧಿಸಿರ್ತಾರಲ್ಲ ಆ ಏರಿಯಾಕ್ಕೆ ಸಂಬಂಧಪಟ್ಟಂತ ನ್ಯಾಯಾಲಯ ಏನಿರ್ತದಲ್ಲ, ಸೊ ಅವ್ರ ಮುಂದ ಅಥವಾ ನ್ಯಾಯಾಧೀಶರ ಮುಂದ 24 ಗಂಟೆಗಳ ಒಳಗಾಗಿ ಏನ್ ಮಾಡ್ಬೇಕು, ಹಾಜರುಪಡಿಸಬೇಕು. ವಿತೌಟ್ ಪರ್ಮಿಷನ್ ಆಫ್ ದ ಮ್ಯಾಜಿಸ್ಟ್ರೇಟ್ there is no chance to continue the arrest. ಅವನನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಅರೆಸ್ಟ್ ಮಾಡಿ ಬಂಧನದಾಗ ಇಟ್ಟಿರ್ತಾರಲ್ಲ ಜೈಲಿನೊಳಗೆ. ಸೊ 24 ಗಂಟೆಗಳಿಗೆ ಮೇಲ್ಪಟ್ಟ ನ್ಯಾಯಾಧೀಶರ ಒಪ್ಪಿಗೆ ಇರ್ಲಾರ್ದ, ಅವ್ರ ಅನುಮತಿ ಇರ್ಲಾರ್ದ, ಸೊ ಅವ್ರನ್ನ ಮುಂದುವರ್ಸ್ಲಿಕ್ಕೆ ಬರಂಗಿಲ್ಲ, ಬಂಧನದೊಳಗನೆ ಮುಂದುವರ್ಸ್ಲಿಕ್ಕೆ ಬರಂಗಿಲ್ಲ. ಹಿಂಗ ಆರ್ಟಿಕಲ್ ನಂಬರ್ 19 to 22, these different articles are explaining about the different types of the liberty of citizen of this country. 19 ಹಿಡ್ಕೊಂಡ 22ರವರೆಗೆ ಬರ್ತಕ್ಕಂತಹ ವಿಧಿಗಳು. ಸೊ ಏನ್ ಮಾಡ್ತಾವ ಅಂತಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ವಿವಿಧ ರೀತಿಯ ಸ್ವತಂತ್ರಗಳನ್ನ, ವಿವಿಧ ರೀತಿಯ ಅವಕಾಶಗಳನ್ನ ಸೊ ಇಲ್ಲಿ ಭಾರತದ ನಾಗರಿಕನಿಗೆ ಕಲ್ಪಿಸಿದ್ದಾವ. ದೆನ್ ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್, ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೀಯ ವಿರುದ್ಧದ ಹಕ್ಕು. ಆರ್ಟಿಕಲ್ ನಂಬರ್ 23 and 24, article number 23 and 24 of constitution. So what is the article number 23 and what is the article number 24 of constitution? So according to article number 23 of constitution, to avoid or to destroy untouchability and child marriage system and prostitution and slavery and any other different social evils, those which social evils are maintaining in the Indian society. So according to this article, one more opportunity is here. So which woman is below than 18-year age, there is no chance to do the force on that woman
to engage with the immoral traffic or illegal activities. And slavery system also prohibited according to article number 23 of Constitution. ನೋಡ್ರಿ 23ನೇ ವಿಧಿ ಅಡಿಯೊಳಗೆ ಏನೇನ ಅವಕಾಶಗಳದಾವ ಅಂತ ಹೇಳಿ ಸ್ವಲ್ಪ ಇವ್ಯಾಲ್ಯೂಷನ್ ಮಾಡಕತ್ತೀವಿ ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, 23ನೇ ವಿಧಿ ಪ್ರಕಾರ ಬಾಲ್ಯ ವಿವಾಹ, ಆಮೇಲೆ ಮತ್ತಿಷ್ಟೇನ್ರಿ ವೇಶ್ಯಾವಾಟಿಕೆ, ಆನಂತರ ಅಸ್ಪೃಶ್ಯತೆ, ಹಂಗನೆ ಗುಲಾಮಗಿರಿ, ಆನಂತರ ಜೀತ ಇರೋದಂತಾರಲ್ರಿ ಜೀತ ಪದ್ಧತಿ. ಇಂತಹ ಜೀತ ಪದ್ಧತಿಗಳನ್ನ ಏನ್ ಮಾಡೋದು ಅಂತಂದ್ರ ಕಿತ್ತಾಕೋದು, ತೊಲಗಿಸೋದು. ಇದ್ರ ಕುರಿತು ಇದನ್ನ ಕೈಕೊಳ್ಳಿಕ್ಕೆ ಅಂತ ಹೇಳಿ ಆರ್ಟಿಕಲ್ ನಂಬರ್ 23 ವಿಶ್ಲೇಷಣೆಯನ್ನು ಗೈತದ. ಇವುಗಳನ್ನ ತೊಲಗಿಸ್ಲಕ್ಕ ಅಂತೇಳಿ 23ನೇ ವಿಧಿಯೊಳಗ ಅವಕಾಶಗಳು ಅಂತದಾವ. ಅಷ್ಟ ಅಲ್ಲದೆ ಇದೇ ವಿಧಿಯ ಅಡಿಯೊಳಗೆ ಇನ್ನಿಷ್ಟೇನದಂದ್ರೆ 18 ವರ್ಷದ ವಯೋಮಿತಿಯನ್ನ ಇನ್ನೂ ಕಂಡುಕೊಳ್ಳಲಾರದೆ ಇರತಕ್ಕಂತಹ ಒಬ್ಬ ಹೆಣ್ಣು ಮಗಳನ್ನ, ಒಬ್ಬ ಮಹಿಳೆಯನ್ನ ಬಲವಂತವಾಗಿ ಅನೈತಿಕ ಚಟುವಟಿಕೆಯಲ್ಲಿ ಭಾಗವಹಿಸು ಅಂತ ಹೇಳ್ಬಿಟ್ಟ ಒತ್ತಾಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆ ತರನಾಗಿ ಏನಾದ್ರು ಗೈದ್ರು ಅಂತಂದ್ರ ಅಂಥವರ ಮೇಲೆ, ಆ ತರನಾಗಿ ಏನಾದ್ರು ಚಟುವಟಿಕೆ ತೊಡಗಿದ್ರು ಅಂತಂದ್ರ ಅಂಥವ್ರ ಮೇಲೆ ಕಾನೂನಿನ ರೀತಿಯಿಂದ ಕ್ರಮಗಳನ್ನ ಕೈಗೊಳ್ಳಲಾಗ್ತದ. ದಿಸ್ ಈಸ್ ಆರ್ಟಿಕಲ್ ನಂಬರ್ 23 of Constitution. Then article number 24th, article number 24th ಏನನ್ನ ಎಕ್ಸ್ಪ್ಲೇನ್ ಮಾಡ್ತದ? 24ನೇ ವಿಧಿಯ ಪ್ರಕಾರ ಶೋಷಣೆಯ ವಿರುದ್ಧದ ಹಕ್ಕಿನ ಅಡಿಯೊಳಗ ಏನ ಅವಕಾಶಗಳದಾವ ಅಂತ ಹೇಳಿ ನಾವು ಇವ್ಯಾಲ್ಯೂಷನ್ ಮಾಡಕತ್ತೀವಿ ಅಂತಂದ್ರೆ, don't engage the below than 14-year age child or children in the dangerous industries. This is prohibited by the article number 24th of Constitution. If any person is engaged with this child labor system or engage the child labors in the different industries, that is offense. According to this article, there is opportunity to take the action on that owner. 14 ವರ್ಷದ ವಯೋಮಾನಕ್ಕಿಂತಲೂ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಪಾಯಕಾರಿ ಉದ್ದಿಮೆಗಳು ಅಂತವಲ್ರಿ, ಆ ಅಪಾಯಕಾರಿ ಉದ್ದಿಮೆಗಳಲ್ಲಿ ಮತ್ತ ಕಷ್ಟದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದನ್ನ ಇದು ನಿಷೇಧಿಸ್ತದ 24ನೇ ವಿಧಿ. ಅಕಸ್ಮಾತ್ ಯಾರಾದ್ರೂ ಅಂತಹ ಒಂದು ಕಾರ್ಯದೊಳಗೆ ತೊಡಗಿದ್ರು ಅಂತಂದ್ರ ಅವ್ರ ಮೇಲೆ ಕಾನೂನಿನ ರೀತಿಯಿಂದ ಕ್ರಮಗಳನ್ನ ಗೈಲಾಗ್ತದ. ದಿಸ್ ಈಸ್ ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. Yes. What is that? Then next one is here, right to freedom of religion. Right to freedom of religion. Article number 25 to 28. ಸಂವಿಧಾನದ 25ನೇ ವಿಧಿ ಹಿಡ್ಕೊಂಡು 28ರವರೆಗಿನ ವಿಧಿಗಳು
ಏನ್ರಿ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತಾಗಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಕುರಿತಾಗಿ ಸ್ಪಷ್ಟೀಕರಣವನ್ನು ಗೈತವ. So, no doubt India is a secular state. The word secular was added in our constitution according to amendment number 42 of constitution in the 1976 period. So by this system to provide the importance to the religious freedom and clarify the religious freedom. ಸಂವಿಧಾನದ 42ನೇ ತಿದ್ದುಪಡಿಯನ್ನ ಯಾವಾಗ್ರಿ 1976 ಕೈಕೊಂತು. ಸಂಸತ್ತು 76 ಕೈಕೊಂಡ ಜಾತ್ಯತೀತ ಅನ್ನುವಂತಹ ಪದವನ್ನ ಬಳಕೆ ಮಾಡಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮಹತ್ವವನ್ನ, ಹೆಚ್ಚು ಸ್ಪಷ್ಟನೆಯನ್ನು ನೀಡಿತು. ಭಾರತ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ ನಾವು. ಜಾತ್ಯತೀತ ಅಂತಂದ್ರಿ, ಜಾತ್ಯತೀತ ಪದದ ಅರ್ಥ ಏನ್ರಿ? What is mean by secularism or secular? Yes, what you know about that? Please express it. ಏನು ಗೊತ್ತದ ಅದನ್ನ ಹೇಳ್ರಿ. ನಿಮಗೆ ತಪ್ಪಿದ್ರು ಏನು ತೊಂದರೆ ಇಲ್ಲ. ಸೆಕ್ಯುಲರ್ ಮೀನ್ಸ್ ಜಾತಿ ಭಿನ್ನತೆಯನ್ನ ಗೈಲಾರದೆ ಇರೋದು, ಜಾತಿ ವ್ಯತ್ಯಾಸವನ್ನ ಗೈಲಾರದೆ ಇರೋದು, ಅದೇ ಜಾತ್ಯತೀತತೆ. ಜಾತಿ ತಾರತಮ್ಯತೆ ಇಲ್ಲ, ಆ ಜಾತಿ ತಾರತಮ್ಯತೆಯನ್ನ ಕೈಕೊಳ್ಳಾರದೆ ಇರೋದೇ ಜಾತ್ಯತೀತತೆ ಅಂತ. ಸೊ ಇದನ್ನ 76ರ ಅವಧಿಯೊಳಗೆ 42ನೇ ತಿದ್ದುಪಡಿಯನ್ನ ಕೈಕೊಂಡ ಸಂವಿಧಾನದೊಳಗ ಅಳವಡಿಕೆ ಮಾಡುವ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯಕ್ಕ ಹೆಚ್ಚು ಮಹತ್ವ, ಹೆಚ್ಚು ಸ್ಪಷ್ಟತೆಯನ್ನು ನೀಡಲಾಯಿತು. So, article number 25 to 28, these all articles are explaining about the right to a freedom of religion or right to religious freedom. ಈ ವಿವಿಧ ನಮೂನೆಯ ಆರ್ಟಿಕಲ್ಗಳವಲ್ರಿ, 25ರಿಂದ 28ರವರೆಗಿನ ಆರ್ಟಿಕಲ್ಗಳು ಏನಂತಂದ್ರ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಸ್ಪಷ್ಟೀಕರಣವನ್ನು ನೀಡ್ತಾವ. ಹಾಗಾದ್ರೆ ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಇನ್ ದ ಆರ್ಟಿಕಲ್ ನಂಬರ್ 25 ಆಫ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ 25ನೇ ವಿಧಿಯ ಅಡಿಯೊಳಗ ಏನು ವಿಶ್ಲೇಷಣೆ ಅದ ಅಂತ ನೋಡಕತ್ತೀವಿ ಅಂದ್ರ, ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ನಂಬರ್ 25 ಆಫ್ ಕಾನ್ಸ್ಟಿಟ್ಯೂಷನ್, every citizen of this country has authority to received his own interested religion or follow up his own interested religion. So this is a great opportunity to the each and every person of society in this article number 25 of constitution. ನೋಡ್ರಿ, 25ನೇ ವಿಧಿಯ ಪ್ರಕಾರ ಏನಂದ್ರ, ಪ್ರತಿಯೊಬ್ಬ ವ್ಯಕ್ತಿ ತನಗೆ ಯಾವ ಧರ್ಮ ಸರಿ ಅನ್ಸತ್ಲ ಆ ಧರ್ಮವನ್ನ ಸ್ವೀಕರಿಸಬಹುದು. ಒಂದು ಸರಿ ಅವ ಹಿಂದೂ ಆಗಿ ಜನನವನ್ನ ಕಂಡುಕೊಂಡನಂದ್ರ ಅವ ಎವರ್ ಟೈಮ್ ಹಿಂದೂ ಆಗಿನೇ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ. ಸೊ ಅವ ಏನ್ ಮಾಡ್ಬೋದ್ರಿ, ತನ್ನಗ ಅನ್ಯ ಯಾವುದೋ ಒಂದು ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮನೋ, ಇನ್ನೊಂದು ಯಾವುದೋ ಧರ್ಮನೇ ಅವನಿಗೆ ಬಹಳಷ್ಟು ಒಳ್ಳೇದನಿಸ್ತಾ ಇತ್ತು. ಆ ತತ್ವಗಳು
ಬೇರೆ ಬೇರೆ ಧರ್ಮದ ತತ್ವಗಳು ಅವನಿಗೆ ಆಸಕ್ತಿಯನ್ನ ಮೂಡಿಸ್ತಾ ಇದ್ವು, ಬೇಡ ಅವು ಯೋಗ್ಯ ಅಂತ ಅನಿಸ್ತಾ ಇದ್ವು ಅಂದ್ರೆ ಅಂತಹ ಸಂದರ್ಭದೊಳಗೆ ಅವ ಏನ್ ಮಾಡ್ಬೋದು ಅಂದ್ರೆ ತನ್ನ ಮೂಲ ಧರ್ಮವನ್ನ ತ್ಯಜಿಸಿ ಮತ್ತೊಂದು ಧರ್ಮವನ್ನ ಸ್ವೀಕರಿಸಬಹುದು, ಆಮೇಲೆ ಪಾಲನೆನೂ ಮಾಡಬಹುದು ಅಂತ ಒಂದು ಅವಕಾಶ 25ನೇ ವಿಧಿ ಅಡಿಯೊಳಗ ಪ್ರತಿಯೊಬ್ಬ ವ್ಯಕ್ತಿಗೂ ಅದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಂತಹ ಒಂದು ಅವಕಾಶವನ್ನ ಕಲ್ಪಿಸ್ತದ. ಅಷ್ಟೇ ಅಲ್ಲದೆ ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್ ನಂಬರ್ 25 ಆಫ್ ಕಾನ್ಸ್ಟಿಟ್ಯೂಷನ್, one more opportunity is here to the people of this country, that is, if you have to interest, if you have interest to go to the any temple of the nation, there is no restriction, or any masjid of nation and any other religious units of the nation, and if you have interest to do the puja activities as per your goodwill. ಸೊ ಏನ್ರಿ ಇದೇ 25ನೇ ವಿಧಿಯೊಳಗೆ ಏನಂತಂದ್ರೆ ತನಗೆ ಇಷ್ಟ ಬಂದಿರತಕ್ಕಂತಹ ಆರಾಧ್ಯ ದೇವತೆಯ ದೇವಾಲಯಗಳಿಗೆ, ಮಠಗಳಿಗೆ, ಮಂದಿರಗಳಿಗೆ, ಮಸೀದಿಗಳಿಗೆ ಸೊ ವ್ಯಕ್ತಿ ಹೋಗ್ಲಿಕ್ಕೆ, ಭೇಟಿ ಕೊಡ್ಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಅದ. ಆಮೇಲೆ ನಮ್ಮ ಇಚ್ಛೆಯ ಪ್ರಕಾರ ಧಾರ್ಮಿಕ ವಿಧಿ ವಿಧಾನಗಳನ್ನ ಪೂರೈಸೋದು, ಪೂಜೆ ಪುನಸ್ಕಾರಾದಿಗಳನ್ನ ಕೈಗೊಳ್ಳೋದು, ಸೊ ಇದನ್ನು ಮಾಡ್ಲಿಕ್ಕೂ ಕೂಡ ಏನಂದ್ರೆ ಇಲ್ಲಿ ಅವಕಾಶ ಅಂತದ. 25ನೇ ವಿಧಿ ಇಂತಹ ಅವಕಾಶಗಳನ್ನು ಕಲ್ಪಿಸ್ತದ. ಬಟ್ one thing is rememberable here, so that is by the puja activities or by the propaganda of your interested religion, there is no chance to disturbance to the quiet of the nation. ನೋಡ್ರಿ, ನಾವೇನು ಧಾರ್ಮಿಕ ವಿಧಿ ವಿಧಾನಗಳನ್ನ ಪಾಲನೆ ಮಾಡ್ತೀವ, ಒಂದು ಧರ್ಮದ ತತ್ವಗಳನ್ನ ಪ್ರಚಾರ ಮಾಡ್ತೀವ, ಬೇಡ ಒಂದು ಧರ್ಮದ ಚಿಂತನೆಯನ್ನ ಗೈತೀವಿ, ಒಂದು ಧರ್ಮದ ಏನು ಪ್ರಣಾಳಿಕೆಗಳನ್ನ ಖಚಿತಪಡಿಸ್ತೀವಿ. ಅದರಿಂದ ಏನಾಗಬಾರ್ದು ಅಂತಂದ್ರ ರಾಷ್ಟ್ರದ ಶಾಂತಿಗೆ ಧಕ್ಕೆ ಅಂತಕ್ಕಂಥದ್ದು, ಸುವ್ಯವಸ್ಥೆಗೆ ಧಕ್ಕೆ ಅಂತಕ್ಕಂಥದ್ದು ತಗಲಬಾರ್ದು. ಆ ತರನಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಂಡುಕೊಳ್ಳಲಿಕ್ಕೆ 25ನೇ ವಿಧಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವಕಾಶವನ್ನ ಕಲ್ಪಿಸಿದೆ. Then what is the article number 26th of constitution? 26ನೇ ವಿಧಿಯ ಅಡಿಯೊಳಗ ಏನ ವಿಶ್ಲೇಷಣೆ ಅದ ಅಂತೇಳಿ ಸ್ವಲ್ಪ ಗಮನಿಸಕತ್ತೀವಿ ಅಂದ್ರ, so to establish religious associations by the any community, any religious community of this nation, ಯಾವುದೇ ಧಾರ್ಮಿಕ ಸಮುದಾಯದವರು ಏನ್ ಮಾಡಬಹುದು ಅಂದ್ರ ತನ್ನದೇ ಆದಂತಹ ಧಾರ್ಮಿಕ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ ಬರ್ತದ. ಈಗ ಇಸ್ಲಾಂ ಧರ್ಮ, ಸೊ ಇಸ್ಲಾಂ ಧರ್ಮದವರು ಇಸ್ಲಾಂ ಧಾರ್ಮಿಕ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಬಹುದು, 26ನೇ ವಿಧಿ ಅದಕ್ಕೆ ಅವಕಾಶ ಕೊಟ್ಟದ. ಹಿಂದೂ ಧರ್ಮ, ಸೊ ಹಿಂದೂ ಧರ್ಮೀಯರು ತನ್ನದೇ ಆದಂತಹ ಧಾರ್ಮಿಕ ಸಂಘ ಸಂಸ್ಥೆಗಳನ್ನ ಹುಟ್ಟು ಹಾಕೊಳ್ಬಹುದು, ಅಂತಹ ಅವಕಾಶ ಅದಕ್ಕದ. ಎಲ್ಲಾ ಧರ್ಮಗಳಿಗೆ ಈ ಅವಕಾಶ ಅದ. ಅಷ್ಟ ಅಲ್ದ ಇನ್ನಿಷ್ಟೇನದಂದ್ರೆ
to have a property to that religious association and to protect that property of religious association. This is also one more opportunity in the article number 26 of Constitution. ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದು ಅಷ್ಟ ಅಂತಲ್ರಿ, ಆ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೋದು ಅಂದ್ರೆ ಆಸ್ತಿಯನ್ನ ಹೊಂದಬಹುದು. ಅದು ಸ್ಥಿರಾಸ್ತಿ ಆಗಿರ್ಬೋದು ಅಥವಾ ಚರಾಸ್ತಿ ಆಗಿರ್ಬೋದು, ಯಾವುದೇ ತರದಂತ ಆಸ್ತಿಯನ್ನ ಹೊಂದಬಹುದು, ಹೊಂದಲಿಕ್ಕೆ ಅವಕಾಶ ಅದ. ಆ ನಂತರ ಏನ್ ಆಸ್ತಿಯನ್ನ ಹೊಂದಿರ್ತಾರಲ್ರಿ, ಆ ಆಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಕೂಡ ಸ್ವಾತಂತ್ರ್ಯವನ್ನ 26ನೇ ವಿಧಿಯ ಅಡಿಯೊಳಗ ಭಾರತದ ನಾಗರಿಕನಿಗೆ ಕಲ್ಪಿಸಲಾಗಿದೆ. ಸೊ ದಿಸ್ ಈಸ್ according to article number 26th of Constitution. Then what is in the article number 27th of Constitution? 27ನೇ ವಿಧಿಯೊಳಗ ಏನದ ಅಂತ ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡಕತ್ತೀವಿ ಅಂದ್ರೆ, ಸೊ there is no chance to do the pressures by the government of India or any state government of this nation regarding any particular religion purpose, and there is no opportunity to do the canvas regarding the any particular religion, and there is no collect the taxes, there is no chance to collect the taxes for the protection of any particular religion of this nation. So this is article number 27th of Constitution. 27ನೇ ವಿಧಿ ಏನನ್ನ ಸೂಚಿಸ್ತದೆ ಅಂತಂದ್ರೆ, ಸರ್ಕಾರ ಯಾರ ಮೇಲೂ ಒತ್ತಾಯ ಹೇರುವಂಗಿಲ್ಲ. ಯಾವುದಕ್ಕಾಗ್ರಿ? ಯಾವುದೇ ಪರ್ಟಿಕ್ಯುಲರ್ ಆದಂತ ಒಂದು ಧರ್ಮವನ್ನ ರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ, ಬೇಡ ಯಾವುದೇ ಒಂದು ಪರ್ಟಿಕ್ಯುಲರ್ ಅಂತ ಧರ್ಮದ ಕುರಿತಾಗಿ ಪ್ರಚಾರವನ್ನ ಗೈಯುವುದಕ್ಕಾಗಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಧರ್ಮದ ಏಳಿಗೆಗಾಗಿ ವಂತಿಗೆಯನ್ನ ಸಲ್ಲಿಸಬೇಕು ಅಂತೇಳಿ ಜನರ ಕಡೆಯಿಂದ ವಂತಿಗೆಯನ್ನ ಸಲ್ಲಿಸಲಿಕ್ಕೆ ಒತ್ತಾಯ ಮಾಡುವಂಗಿಲ್ಲ ಅಂತ ಹೇಳಿ ಆರ್ಟಿಕಲ್ 27 ಸ್ಪಷ್ಟೀಕರಣ ಗೈತದ. ನೆಕ್ಸ್ಟ್ ಒನ್ ಮೋರ್ article is here, article number 28th of Constitution. 28ನೇ ವಿಧಿ ಇದು ಧಾರ್ಮಿಕ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೊನೆಯ ವಿಧಿ. ಸೊ what is the explanation in this article number 28th of Constitution regarding the religious freedom? ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು 28ನೇ ವಿಧಿಯ ಅಡಿಯೊಳಗ ಏನು ವಿಶ್ಲೇಷಣೆ ಅದ, ಏನು ವಿವರಣೆ ಅದ ಅಂತ ನೋಡಕತ್ತೀವಿ ಅಂದ್ರೆ, there is no chance to do the particular educational institutions of any different religious system. ಯಾವುದೇ ವಿಭಿನ್ನವಾದಂತಹ
ಧರ್ಮಕ್ಕೆ ಅನ್ವಯಿಸ್ತಕ್ಕಂತ ಶೈಕ್ಷಣಿಕ ಸಂಸ್ಥೆಗಳವಲ್ಲ, ಆ ಸಂಸ್ಥೆಗಳನ್ನ ಹುಟ್ಟಾಕೊಂಡ ಪ್ರತ್ಯೇಕ ಧರ್ಮದ ಕುರಿತು ಅಲ್ಲಿ ಬೋಧನೆ ಮಾಡುವಂಗಿಲ್ಲ. ಐದರ್ that may be grant in aided school or colleges, or that may be unaided school and colleges. ನೋಡ್ರಿ ನೀವು ಅದ್ಯಾವ್ದ್ರಿ, ಗ್ರಾಂಟಿನ್ ಏಡ್ಗೊಳಗಾಗಿರ್ತಕ್ಕಂತಹ ಶಾಲೆ ಕಾಲೇಜ್ ಇರ್ಬೋದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಧನ ಸಹಾಯದ ಅಡಿಯೊಳಗ ನಡೀತಕ್ಕಂಥದ್ದು, ಅಥವಾ ಗವರ್ನಮೆಂಟ್ ಸ್ಕೂಲ್ ಅಂಡ್ ಕಾಲೇಜಸ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಸ್ಕೂಲ್ ಅಂಡ್ ಕಾಲೇಜಸ್ ಆಗಿರ್ಬೋದು, ಯಾವುದೇ ಇರಲ್ರಿ, ಪ್ರತ್ಯೇಕವಾಗಿ ಯಾವುದೋ ಒಂದು ಧರ್ಮದ ಕುರಿತಾಗಿ ಬೋಧನೆಯನ್ನ ಕೈಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ನೋಡ್ರಿ ನಾವು ಹಿಂದ ಇತಿಹಾಸವನ್ನ ಅಧ್ಯಯನ ಮಾಡ್ಕೊಂತ ಬಂದ್ರಿ, ಇವಾಗ್ಲೂ ಅಧ್ಯಯನ ಮಾಡ್ತಾ ಇದ್ರಿ. ಇತಿಹಾಸದ ಅಧ್ಯಯನದಲ್ಲಿ ಧರ್ಮಗಳ ಬಗ್ಗೆ ಬರ್ತದ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಎಲ್ಲಾ ಧರ್ಮಗಳನ್ನ ಅಧ್ಯಯನ ಮಾಡ್ತೀವಿ. ಸೊ ಪರ್ಟಿಕ್ಯುಲರ್ ಇಂಥದ್ದೇ ಒಂದೇ ಒಂದ್ ಧರ್ಮ ಅಂತೇಳಿ ಯಾವ ಧರ್ಮದ ಬಗ್ಗೆ ಅಧ್ಯಯನವನ್ನ ಯಾವ ಸ್ಕೂಲ್ ಕಾಲೇಜಿನೊಳಗೂ ಸೊ ನೀಡಂಗಿಲ್ಲ, ಆ ಕುರಿತು ಬೋಧನೆಯನ್ನ ನೀಡಂಗಿಲ್ಲ. ಸೊ 28ನೇ ವಿಧಿ ಅಂತದಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಪ್ರತ್ಯೇಕ ಧರ್ಮದ ಬೋಧನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಧರ್ಮಗಳ ಬೋಧನೆಗೆ ಇಲ್ಲಿ 28ನೇ ವಿಧಿ ಅಡಿಯೊಳಗ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗ್ಯದ. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 28 ಆಫ್ ಕಾನ್ಸ್ಟಿಟ್ಯೂಷನ್. ಸೊ along with this, right to freedom of religion is completed. Then cultural and educational rights, or right to cultural and educational. Yes, taken to the next period. ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇದೊಂದು ಪರಿಹಾರದ ಹಕ್ಕು ಅಂತ ಬರ್ತದೆ. ಅವುಗಳ ಕುರಿತು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಸೊ ಇವಾಗ ಏನಾದ್ರು ಡೌಟ್ಸ್ ಅಂತಿದೆ? ಯಾಕೆ ಬಹಳ ಜನ ಜಾಯಿನ್ ತಗೊಂತ ಇಲ್ಲ? ಕೇಳಿದ್ರೆ ಅದು ಜಾಯಿನ್ ಆಗವಲ್ತಿ ಅಂತ ಹೇಳ್ತಿದ್ರಿ. ಆಮೇಲೆ ಕ್ಲಾಸ್ ನಡೆದಾಗ ನೀವು ಅಲ್ಲಿ ಎನ್ರೋಲ್ ಆಗ್ತೀರಿ, ಕ್ಲಾಸ್ ನಡೆದಾಗ ಜಾಯಿನ್ ಆಗೋದಲ್ಲ, ಕ್ಲಾಸ್ ನಡಿಕ್ಕಿಂತ ಬಿಫೋರ್ ಜಾಯಿನ್ ಆಗ್ಬೇಕು. ಕ್ಲಾಸ್ ನಡೆದಾಗ ಜಾಯಿನ್ ಆದಾಗ ನಾನು ನಿಮ್ ಜಾಯಿನ್ ಮಾಡ್ಕೊಂಡೆ ಅಂದ್ರೆ ರೆಕಾರ್ಡಿಂಗ್ ಕಟ್ ಆಕೈತಿ, ಹೊಳ್ಳಿ ಮಾತಾದ ರೆಕಾರ್ಡಿಂಗ್ ಆಕೈತಿ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಅಟ್ಲೀಸ್ಟ್ ಬಹಳ ಜನ ಜಾಯಿನ್ ಆಗಿರಂಗಿಲ್ಲ, ಅಂತವ್ರಿಗೆ ಅದು ಯೂಟ್ಯೂಬ್ ಮಾಡಿ ಕಳಿಸ್ತಿರ್ತೀನಿ ನಾನು. ಸೊ ಅದು ಇಲ್ಲ ಇದು ಇಲ್ಲ ನಂಗೆ ಆಗೋದು ಬೇಡ. ಎಸ್, ಇಸ್ ದೇರ್ ಎನಿ ಡೌಟ್ಸ್? ಹೇಳ ಅನಿತಾ. ಅಲ್ಲ, ನಿನ್ನೆ ದಿವಸ ಕಳಿಸಿ ನನ್ನ ಮೆಸೇಜ್. ಅದಕ್ಕೆ ಹೇಳ್ತಾ ಇದ್, ಮತ್ತೆ ಈಗ ಪ್ರತಿ ಸರಿ ಅದನ್ನ ಮಾಡ್ಕೊಂಡ್ರಕ್ಕಾಗಿಲ್ಲಲ್ಮ. ಮತ್ತಿನ್ನದು ಅಟೆಂಡೆನ್ಸು ಇಲ್ಲಿ ನನ್ನ ಕಡೆ ಪ್ರತಿ ದಿವ್ಸ 8 ಜನ ಅಟೆಂಡ್ ಆಗಿರ್ತೀರಿ ಅಷ್ಟು ಗೊತ್ತಾಗ್ತದೆ. ನಾಳೆ ಇಂಟರ್ನಲ್ ಮಾರ್ಕ್ಸಿಗೆ ನಾಳೆ ನಿಮ್ಗೆ ಎಫೆಕ್ಟ್ ಆಕೈತಿ ಅದು. ಸೊ ಆ ಮಟ್ಟಿಗೆ ವಿಚಾರ ಮಾಡ್ಬೇಕಾಕತಿ. ಮತ್ತದು ನಿನ್ನೆ ದಿನ ತಗೊಂಡಾಗ ಸ್ವಲ್ಪ ನಿನ್ನೆ ಸ್ವಲ್ಪ ಲೇಟ್ ಆಯ್ತು ನಿಮಗೆ. ಸೊ ಕಾರಣ ಅಂತಂದ್ರೆ ಲೇಟ್ ಆಯ್ತು, ಅದನ್ನ ಕಾರಣ ಹೇಳಿದೆ ನಾನು ಯಾರು ಜಾಯಿನ್ ಇದ್ರು ಅವ್ರಿಗೆ. ಸೊ ಇವತ್ತು ನಾನು ಅಕ್ಯುರೇಟ್ ಟೈಮ್ಗೆ ಸ್ಟಾರ್ಟ್ ಮಾಡೀನಿ. ಬಿಗಿನಿಂಗ್ ಇಂದ ಇಬ್ಬರೇ ಜಾಯಿನ್ ಇದ್ರು. ಸೊ ಹಂಗಿಷ್ಟು ಮಾಡ್ಕೊಂಡು ಎನ್ರೋಲ್ ಆಗಿರೋದು 7 ಜನ, ಜಾಯಿನ್ ಆದವ್ರು 5 ಜನ. ಮತ್ತೆ ಈ ತರ ಆದ್ರೆ ಅಟ್ಲೀಸ್ಟ್ ಅದು ನಿಮ್ಗ ಬೇಸಿಕ್ ಕಾನ್ಸೆಪ್ಟ್ ಬರ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ. ನಾಳೆ ನಾನು ಈಗ ಇಂಟರ್ನಲ್ ಹಾಕ್ಬೇಕಾದ್ರೆ ಈ ಅಟೆಂಡೆನ್ಸ್ ಫಾಲೋ ಅಪ್ ಮಾಡಿ ಇಂಟರ್ನಲ್ ಹಾಕ್ತಿರ್ತೀವಿ. ಇದನ್ನೊಂದು ಸ್ವಲ್ಪ ಅವ್ರ ಗಮನಕ್ಕೆ ತೊಂಬರಿ. ಎಸ್, ಇದ್ರೊಳಗೆ ಏನಾದ್ರು ಸಂದೇಹ ಇವಾಗ ಚರ್ಚೆ ಮಾಡಿದಾಗ? ಏನಿಲ್ಲ, ಅರ್ಥರೇ ಆಗ್ಲಿಕ್ಕತ್ತದಲ್ಲ. ಯಾಕಂದ್ರೆ ಹಂಗ ಬರೀ ಏನಿಲ್ಲ ಅನ್ಕೋತ ನೀವು ಹೋಗುದು ಹಂಗ ಬೇಡ. ಓಕೆ,
ಹಾಗಿದ್ರೆ ಕ್ಲಾಸ್ ಮುಗಿಸೋಣ. Okay. I thanks to one and all. With this, I concludes my class. Thank you.